ನಿಟ್ಟಿನಲ್ಲಿ ಇವತ್ತು ಇಬ್ಬರನ್ನ ಕೂರಿಸಿ ಗೌರವವನ್ನು ಸಮರ್ಪಿಸ್ತಿದ್ದೇವೆ. ದಯಮಾಡಿ ವೇದಿಕೆಗೆ ಎಲ್ಲ ಗಣ್ಯರು ಈ ಒಂದು ಸನ್ನಿವೇಶಕ್ಕೆ ಸಾಕ್ಷಿಯಾಗಬೇಕು. ತಾವೆಲ್ಲರೂ ಚಪ್ಪಾಳೆಯ ಮುಖೇನ ಶುಭವನ್ನ ಕೋರಬೇಕಾಗಿ ನಾನು ಬಯಸ್ತೇನೆ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ನಮ್ದು ರೈತ ಉತ್ಪಾದಕ ಸಂಸ್ಥೆ, ಇದು ಯಾವುದೇ ಮಧ್ಯವರ್ತಿಗಳು ಹಾಗೂ ದಲ್ಲಾಳಿಗಳಿಲ್ಲದ ಸ್ವಾಭಿಮಾನಿ ಮಾರುಕಟ್ಟೆ. ಅಲ್ಲಿಂದಲೇ ತಂದಂತಹ ದವಸ ಧಾನ್ಯಗಳನ್ನು ಅವರ ಮಡಿಲಿಗೆ ಅರ್ಪಿಸಿ ಈ ಒಂದು ಗೌರವವನ್ನು ಸಮರ್ಪಿಸ್ತಿದ್ದೇವೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳೋ ಹಾಗೆ ಇನ್ನೊಂದು ವಿಚಾರ, ಈ ಕಾರ್ಯಕ್ರಮದಲ್ಲಿ ನಾವು ಬಸವಣ್ಣನವರ ಪ್ರತಿಮೆಯನ್ನು ಕೂಡ ಅವರಿಗೆ ಅರ್ಪಿಸ್ತಾ ಇದ್ದೇವೆ. ಬಸವಣ್ಣವರ ಆಶಾವಾದ ಅಥವಾ ತತ್ವ ಕಾಯಕವೇ ಕೈಲಾಸ, ಯಾವುದೇ ಜಾತಿ ಮತಗಳನ್ನ ಮನುಷ್ಯ ಅನುಸರಿಸಬಾರ್ದು, ಅವೆಲ್ಲವನ್ನ ಮೀರಿ ಬೆಳಿಬೇಕು ಅನ್ನೋದು. ಸೊ ಎಲ್ಲ ನಿಟ್ಟಿನಲ್ಲಿ ಬಸವಣ್ಣನವರನ್ನ ಆದರ್ಶಪ್ರಾಯವಾಗಿಟ್ಟುಕೊಂಡು ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ಸಾಕ್ತಾ ಬಂದಿದ್ದಾರೆ. ಈ ಹಂತದಲ್ಲಿ ನಾವು ನೀವು ಎಲ್ಲರೂ ಕೂಡ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಸಾಕ್ಷಿ ಆಗ್ತಿದ್ದೇವೆ. ಮತ್ತೊಮ್ಮೆ ಮಗದೊಮ್ಮೆ ಬೆಂಗಳೂರು ವಕೀಲರ ಸಂಘ ಹಾಗೂ ಪ್ರೊಫೆಸರ್ ರವಿವರ್ಮ ಕುಮಾರ್ ಅಸೋಸಿಯೇಟ್ಸ್ ವತಿಯಿಂದ 50 ವರ್ಷಗಳ ಸುದೀರ್ಘ ವೃತ್ತಿ ಜೀವನವನ್ನ, ವೃತ್ತಿ ಅನುಭವವನ್ನ ಸಂಭ್ರಮಿಸುವ, ಗೌರವಿಸುವ ಸುಸಮಯವಿದು. ನಮ್ದು ಈ ರೈತ ಉತ್ಪಾದಕ ಸಂಘದ ದವಸ ಧಾನ್ಯಗಳನ್ನು ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿ ಅವರ ನಂತರದಲ್ಲಿ ಶ್ರೀಮತಿ ಚುಕ್ಕಿ ನಂಜುಂಡಸ್ವಾಮಿ ಅವರು ಮುನ್ನಡೆಸ್ತಿದ್ದಾರೆ. ದಯಮಾಡಿ ಮೇಡಮ್ ತಾವು ಕೂಡ ಈ ಸಂದರ್ಭದಲ್ಲಿ ಕೈ ಜೋಡಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ. ಬಸವಣ್ಣನವರಂತೆ ನಾವೆಲ್ಲರೂ ದುಡಿಯೋಣ, ಕಲಿಯೋಣ, ತಿಳಿಯೋಣ, ಅರಿಯೋಣ, ಅರಿತು ಆಚರಿಸಿ ಆದರ್ಶಪ್ರಾಯವಾಗೋಣ ಅಂತ ಈ ಸಂದರ್ಭದಲ್ಲಿ ಪುನರುಚ್ಚರಿಸಿದ ಕಾರ್ಯಕ್ರಮದ ಪರವಾಗಿ ಪ್ರೊಫೆಸರ್ ರವಿವರ್ಮ ಕುಮಾರ್ ಹಾಗೂ ಶ್ರೀಮತಿ ಶಾರದಾ ಬಾಯಿ ಇವರಿಗೆ ಗೌರವ ಸಮರ್ಪಣೆಯನ್ನ ಮಾಡಿದ್ದೇವೆ. ಜೋರು ಚಪ್ಪಾಳಿಯ ಗೌರವವನ್ನು ತಾವೆಲ್ಲರೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ನೀಡಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ.